ಹಿಂದೆ ನಾವು ಹಿರಿಕೇಳರಲ್ಲಿ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ, ಆ ರೀತಿ ಈಗಿನ ನಮ್ಮ ಗೃಹ ಸಚಿವರು ಚರ್ಚೆ ಮಾಡದೇ ಇರತಕ್ಕಂಥ ಸಬ್ಜೆಕ್ಟ್ಗಳೇ ಇಲ್ಲ ಇವತ್ತು. ಎಲ್ಲದರಲ್ಲೂ ನಾನು ಪಾರದರ್ಶಕವಾದಂಥ, ಪರಿಶುದ್ಧವಾದಂಥ ನಡವಳಿಕೆಯಿಂದ ಇರತಕ್ಕಂಥವನು ಅಂತಕ್ಕಂಥದನ್ನ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನೋಡಿದ್ದೇನೆ ನಾನು. ಇತ್ತೀಚೆಗೆ ಈ ಕೆಪಿಎಸ್ಸಿಯ ಹಗರಣ ಬಹುಶಃ ನಮ್ಮ ರಾಜ್ಯಕ್ಕೆ ಅದೇನೋ ಆ ಕೆಪಿಎಸ್ಸಿಯ ಸಂಸ್ಥೆ ಬಗ್ಗೆ ಒಂದು ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಆ ಸಂಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ. ಹಲವಾರು ವರ್ಷಗಳಿಂದ ಈ ಕೆಪಿಎಸ್ಸಿಯ ಕರ್ಮಕಾಂಡಗಳು ಹಗರಣ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಗೆ ಸದಸ್ಯರುಗಳನ್ನ ನೇಮಕ ಮಾಡತಕ್ಕಂಥ ಸರ್ಕಾರಗಳು ಸಹ ಒಂದು ಉತ್ತಮವಾದಂತಹ ಸದಸ್ಯರುಗಳನ್ನು ನೇಮಕ ಮಾಡತಕ್ಕಂಥದ್ದನ್ನು ಬಿಟ್ಟು ಇತ್ತೀಚೆಗೆ ಆ ಸದಸ್ಯರಿಗೂ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ಸರ್ಕಾರಗಳಲ್ಲಿ. ಒಂದು ಕಾಲದಲ್ಲಿ ಒಂದು ಅತ್ಯಂತ ಗೌರವಿತವಾದಂಥ ಹೆಸರಿದ್ದಂಥ ಸಂಸ್ಥೆ ಅದು. ಆ ಸಂಸ್ಥೆ ಬಗ್ಗೆ ಹಲವಾರು ಉತ್ತಮವಾದಂಥ ಸದಸ್ಯರುಗಳು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಈ ಪೂರ್ವಿಕರ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿ ಹೆಸರಿನಲ್ಲೋ ಇಲ್ಲ ಆ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಾದ್ರೆ ಹಣ ನಿಗದಿ ಮಾಡಿ ಸರ್ಕಾರಗಳು ನೇಮಕ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಹಂತ ಹಂತವಾಗಿ ಆ ಸಂಸ್ಥೆಯನ್ನ ಕಲುಷಿತಗೊಳಿಸಿರತಕ್ಕಂಥದ್ದು, ಆ ಸಂಸ್ಥೆಯ ಬಗ್ಗೆ ವಿಶ್ವಾಸ ಮೂಡದೇ ಇರತಕ್ಕಂಥದ್ದಕ್ಕೆ ಕಾರಣ ಪ್ರಮುಖವಾಗಿ ಸರ್ಕಾರವೇ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾಪ ನಿನ್ನೆ ದಿನ ಹೇಳಿದ್ದಾರೆ, ನಮ್ಮ ಹಾಡು ಮುಟ್ಟದ ಸೊಪ್ಪಿಲ್ಲದೆ ಇರ್ತಕ್ಕಂಥ ಪ್ರಿಯಾಂಕಾ ಕೃಪಾಪೋಷಿತ ಮಂಡಳಿ ಇದು ಈಗ ನಡೀತಾ ಇರತಕ್ಕಂಥದ್ದು ಎಲ್ಲ ವಿಷಯಗಳಿಗೂ ಪಾಪ ನಿಂತಿದ್ದಾರೆ. ನಿನ್ನೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತ ಪ್ರಕರಣ. ಬೇಲಿ ಎದ್ದು ಹೊಲ ಮೇಯ್ದರೆ ಏನು ಮಾಡಲು ಸಾಧ್ಯ? ಪರಿಸ್ಥಿತಿ ನಮ್ಮ ಕೈಲಿಲ್ಲ. ಇಲ್ಲಿ ಎರಡು ವಿಚಾರ, ನನಗೆ ಸ್ವತಂತ್ರವಾಗಿ ಈ ವಿಚಾರ ಬಿಟ್ರೆ, ಕೆಪಿಎಸ್ಸಿನ ರದ್ದು ಮಾಡ್ತೀನಿ. ಅದು ಸಂವಿಧಾನಾತ್ಮಕವಾಗಿಯೇ ಮಾಡಬೇಕಾಗುತ್ತದೆ. ಹೊಸ ಕಾನೂನು ತರಬೇಕಾಗ್ತದೆ. ಕಾನೂನು ಮಾಡುವವರು ನಾವೇ. ಹೌದಪ್ಪ, ಕಾನೂನು ಮಾಡೋರು ನೀವೇ. ನಾವೇ ಅಂದ್ರೆ ನೀವು ಅಂದ್ರು ನಾವು ಅಂದ್ರೆ ಸರ್ಕಾರ ನಡೆಸರೆ ಕಾನೂನು ಮಾಡೋದು ಜನಪ್ರತಿನಿಧಿಗಳೇ. ನೀವು ಹೇಳೋದು ಒಪ್ತೀನಪ್ಪ. ಇಲ್ಲಿ ಈ ಲೇಟೆಸ್ಟ್ ಒಂದು ಹೇಳ್ತೀನಿ ಮೊದಲಿಗ. ಯಾರೋ ಜ್ಞಾನೇಂದ್ರ ಕುಮಾರ್ ಇವತ್ತು ಈ ಗೃಹ ಸಚಿವರಿಗೆ ಕೇಳ್ತೇನೆ, ಏನ್ ಹೇಳಿಕೆ ಕೊಡ್ತೀರಿ? ಮಾಧ್ಯಮದಲ್ಲಿ ನಾಪತ್ತೆ ಆಗಿಲ್ಲ ಅಂತಕ್ಕಂಥ ಸುದ್ದಿ ಬಂತು. ಜ್ಞಾನೇಂದ್ರ ಕುಮಾರ್ ಆಫೀಸರ್, ಕಂಟ್ರೋಲರ್, ಎಕ್ಸಾಮಿನೇಷನ್ ಕಂಟ್ರೋಲರ್ ಅವರಿಗೆ ಕಳೆದ 2 ವರ್ಷದಿಂದ ಇರಬಹುದು. ಈ ವ್ಯಕ್ತಿ ಯಾವಾಗ ಇಡಿ ರೈಡು ಇದೆಲ್ಲ ಶುರುವಾಯಿತು, ಯಾವಾಗ ಇದು ಉದ್ಭವ ಆಗಿದ್ದ ಹಾಗೆ
ಯಾರೋ ಒಬ್ಬ ಮಂಜುನಾಥ್ ಅಂತಲೋ ಯಾರೋ ವ್ಯಕ್ತಿ 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಪಶುವೈದ್ಯಕೀಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ. 40 ಲಕ್ಷ ಅಡ್ವಾನ್ಸ್ ಕೇಳಿದ್ದಾರೆ, 80 ಲಕ್ಷ ಫಿಕ್ಸ್ ಆಗಿದೆ ಅಂತಕ್ಕಂಥದ್ದು ಆ ವ್ಯಕ್ತಿಯ ಒಂದು ಆಪಾದನೆ ಏನಿದೆ. ಆ ಆಪಾದನೆ ಬಂದ ನಂತರ ಇಡಿಯವರು ಸಡನ್ ಆಗಿ ಈ ಕೇಸ್ನ ತಗೋತಾರೆ. ಯಾವಾಗ ದುಡ್ಡಿನ ವ್ಯವಹಾರ ಪ್ರಾರಂಭ ಆಯಿತು ಅಂತ ಹೇಳಿ, ಆಗ ಈ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಪ್ರಾರಂಭ ಆಯಿತು. ಏನ್ ಹೇಳಿದ್ರು? ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ಇವರೇ ಹೇಳೋದು, ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ. ಇನ್ನೆರಡು ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ. ಇದ್ಯಾವತ್ತು ಹೇಳಿದ್ರು? 23ನೇ ತಾರೀಕು. 25ನೇ ತಾರೀಕು ಏನ್ ಹೇಳ್ತಾರೆ? ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಖರ್ಗೆ ಉಲ್ಟಾ. ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತೆ ಈ ಗೃಹ ಇಲಾಖೆ ಯಾಕ್ರೆ ನಡೆಸ್ತಾ ಇದ್ದೀರಿ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು? ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ.